ಹಾಯ್ ಫ್ರೆಂಡ್ಸ್, ನಮ್ಮನೆಗೆ ಬಂದು ನಿಂತಿರುವ ಈ ದೊಡ್ಡ ಪ್ರಶ್ನೆ ನೋಡಿ. ಅಮ್ಮು ಏಕೆ ಇಷ್ಟು ಕೋಪದಲ್ಲಿದ್ದಾಳೆ ಗೊತ್ತಾ? ವಲ್ಲಭನ ಕೈಹಿಡಿದು ಮನೆಯೊಳಗೆ ಕರೆದುಕೊಂಡು ಬಂದ ಮೇಲೆ ಮಾವನ ಮುಂದೆ ನಿಂತು ಕೇಳಿದ ಪ್ರಶ್ನೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಇದು ಸಾದಾ ಜಗಳ ಅಲ್ಲ, ಇದು ಒಂದು ಕುಟುಂಬದ ಗೌರವ, ಪ್ರೀತಿ ಮತ್ತು ಸತ್ಯದ ಯುದ್ಧ. ಇವತ್ತಿನ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತ ಸಂಪೂರ್ಣವಾಗಿ ನೋಡಕ್ಕೆ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಒಂದು ಸಬ್ಸ್ಕ್ರೈಬ್ ನಿಮ್ಮಿಂದ ನಮಗೆ ದೊಡ್ಡ ಸಪೋರ್ಟ್. ಹೀಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜೊತೆ ಇರಿ, ಸೂಪರ್ ಅಪ್ಡೇಟ್ಸ್ ಮಿಸ್ ಮಾಡಬೇಡಿ. ಶುರುವಾಗೋದೇ ಒಂದು ಭಾರವಾದ ವಾತಾವರಣದ ಜೊತೆಗೆ. ಮನೆಯೆಲ್ಲ ಯಾರು ಜಾಸ್ತಿ ಮಾತಾಡ್ತಿಲ್ಲ, ಆದರೆ ಪ್ರತಿಯೊಬ್ಬರ ಮನಸ್ಸಿನೊಳಗೂ ಒಂದು ಗಾಳಿ ಬೀಸುತ್ತಿರೋ ಹಾಗಿದೆ. ಹೊರಗೆ ನೋಡಿದರೆ ಎಲ್ಲರೂ ನಾರ್ಮಲ್ ಆಗಿ ನಿಂತಿದ್ದಂತೆ ಕಾಣ್ತಾರೆ, ಆದರೆ ಒಳಗೆ ಪ್ರತಿಯೊಬ್ಬರಿಗೂ ತಮ್ಮದೇ ಭಾವನೆಗಳು, ತಮ್ಮದೇ ಯುದ್ಧ ನಡೆಯುತ್ತಿದೆ. ವಿಶೇಷವಾಗಿ ನಂದ. ಅವನ ಮುಖದಲ್ಲಿ ಕೋಪ ಸ್ಪಷ್ಟವಾಗಿದ್ರೂ ಆ ಕೋಪದ ಹಿಂದೆ ಒಂದು ಗಾಢವಾದ ನೋವು ಮತ್ತು ಅವಮಾನ ಮಿಶ್ರಿತ ಭಾವನೆ ಕಾಣಿಸುತ್ತೆ. ಎಲ್ಲರೂ ವಲ್ಲಭನ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡ್ತಾರೆ, ಅವನು ಮಾಡಿದ ಸಹಾಯಗಳನ್ನು ನೆನಪಿಸ್ಕೊಳ್ತಾರೆ. ಇನ್ಸ್ಪೆಕ್ಟರ್ ಬಂದು ಅವನ ಬಗ್ಗೆ ಹೊಗಳಿದ ವಿಷಯವೂ ಮನಗೆ ದೊಡ್ಡ ಶಾಕ್ ಆಗಿದೆ. ಆದರೆ ನಂದ ಮಾತ್ರ ಇವನೆಲ್ಲ ಸ್ವೀಕರಿಸೋ ಸ್ಥಿತಿಯಲ್ಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ: ಇದು ಎಲ್ಲ ನಿಜವಾಗಿಯೂ ವಲ್ಲಭನ ಒಳ್ಳೆಯತನನಾ, ಇಲ್ಲ ಇದೂ ಒಂದು ನಾಟಕನಾ? ಈ ಅನುಮಾನವೇ ಅವನನ್ನ ಸಂಪೂರ್ಣ ಹಿಡಿದುಕೊಂಡಿದೆ. ನಂಬಿಕೆ ಒಡೆದ ಮೇಲೆ ಸತ್ಯವೂ ಸುಳ್ಳು ಅನಿಸೋ ಹಂತಕ್ಕೆ ಅವನು ಬಂದುಬಿಟ್ಟಿದ್ದಾನೆ. ಈ ಸಮಯದಲ್ಲಿ ವಲ್ಲಭನ ಮನಸ್ಥಿತಿ ನೋಡಿದರೆ ನಿಜವಾಗಿಯೂ ಕಣ್ಣೀರಾಗುತ್ತೆ. ಅವನು ಯಾರನ್ನೂ ತಪ್ಪು ಹೇಳೋದಿಲ್ಲ, ಯಾರ ಮೇಲೂ ಕೋಪ ತೋರಿಸೋದಿಲ್ಲ. ಶಾಂತವಾಗಿ ನಿಂತು ತನ್ನ ಮಾತನ್ನ ಹೇಳ್ತಾನೆ: ನಾನು ತಪ್ಪು ಮಾಡಿಲ್ಲ, ಆದ್ರೂ ಕೂಡ ಅಪ್ಪ ಕ್ಷಮಿಸೋವರೆಗೂ ನಾನು ಮನೆಗೆ ಬರೋದಿಲ್ಲ. ಈ ಒಂದು ಮಾತು ಅವನ ಒಳಗಿನ ನೋವನ್ನ, ಅವನ ಸ್ವಾಭಿಮಾನವನ್ನ ಮತ್ತು ಅಪ್ಪನ ಮೇಲಿರುವ ಗೌರವವನ್ನ ತೋರಿಸುತ್ತದೆ. ಅವನು ಮನೆ ಬಿಟ್ಟು ಹೋಗ್ತಿರುವಾಗ ಅದು ಕೇವಲ ಒಂದು ಹೆಜ್ಜೆಯಲ್ಲ, ಅವನ ಹೃದಯದ ತುಂಡು ತುಂಡಾಗಿ ಒಡೆದು ಹೋಗ್ತಿರೋ ಹಾಗಿದೆ. ವಲ್ಲಭ ಹೊರಗೆ ಹೋಗಕ್ಕೆ ತಿರುಗಿದ ಕ್ಷಣದಲ್ಲೇ ಕಥೆ ಒಂದೇ ಸಲ ಟರ್ನ್ ಆಗುತ್ತದೆ: ಫೈರ್. ಇಲ್ಲಿವರೆಗೂ ಸೈಲೆಂಟ್ ಆಗಿದ್ದ ಅಮ್ಮು ಏಕಾಏಕಿ ತಡೆಯಲಾಗದ ಭಾವನೆಗಳಿಂದ ಸ್ಫೋಟ ಆಗ್ತಾಳೆ. ನಿಂತ್ಕೋ ವಲ್ಲಭ ಅನ್ನೋ ಒಂದು ಕೂಗು. ಆ ಕೂಗಿನಲ್ಲೇ ಅವಳ ಪ್ರೀತಿ, ಭಯ, ಕೋಪ ಮತ್ತು ಆತಂಕ ಎಲ್ಲವೂ ಮಿಶ್ರಿತವಾಗಿದೆ. ಅವಳು ಮುಂದೆ ಬಂದು ವಲ್ಲಭನನ್ನು ನಿಲ್ಲಿಸುತ್ತಾಳೆ. ನೀನು ಎಲ್ಲಿಗೂ ಹೋಗಬಾರದು, ಇದು ನಿನ್ನ ಮನೆ ಅಂತ ಅವಳು ಸ್ಪಷ್ಟವಾಗಿ ಹೇಳ್ತಾಳೆ. ಅವಳು ಹೇಳೋ ಪ್ರತಿಯೊಂದು ಮಾತು ಕೇವಲ ಡೈಲಾಗ್ ಅಲ್ಲ, ಅದು ಅವಳ ಹೃದಯದ ಆಳದಿಂದ ಬರುತ್ತಿರುವ ಸತ್ಯ. ನೀನು ಯಾವ ತಪ್ಪೂ ಮಾಡಿಲ್ಲ, ಆದ್ರೂ ಕೇಕೆ ಈ ಶಿಕ್ಷೆ ಅಂತ ಕೇಳುವಾಗ ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿರುತ್ತೆ. ಆದರೆ ಅವಳ ಧೈರ್ಯ ಒಂದು ಕ್ಷಣಕ್ಕೂ ಕುಗ್ಗೋದಿಲ್ಲ. ಇದೇ ಅಮ್ಮು ಕ್ಯಾರೆಕ್ಟರ್ನ ದೊಡ್ಡ ಟ್ರಾನ್ಸ್ಫರ್ಮೇಷನ್ ಮೂಮೆಂಟ್. ಇದನ್ನ ನೋಡಿ ಮನೆಯಲ್ಲಿರುವ ಎಲ್ಲರೂ ಲಿಟ್ರಲಿ ಶಾಕ್ ಆಗ್ತಾರೆ, ವಿಶೇಷವಾಗಿ ಪ್ರಿಯಾ. ಅವಳು ಇದುವರೆಗೂ ಅಮ್ಮು ಇಷ್ಟು ಧೈರ್ಯವಾಗಿ ಮಾತಾಡೋದು ನೋಡಿರೋದಿಲ್ಲ. ಅವಳು ತಕ್ಷಣ ರಿಯಾಕ್ಟ್ ಆಗಿ, ಈ ಮನೆಗೆ ನಾನು ಹಿರಿ ಸೊಸೆ, ನನ್ನ ಮಾತಿಗೆ ಬೆಲೆಯಿಲ್ವಾ ಅಂದ ಕೇಳ್ತಾಳೆ. ಆದರೆ ಅಮ್ಮು ಇಲ್ಲಿ ನಿಲ್ಲೋದಿಲ್ಲ. ಅವಳು ಮತ್ತಷ್ಟು ಸ್ಟ್ರಾಂಗ್ ಆಗಿ ರಿಪ್ಲೈ ಕೊಡ್ತಾಳೆ: ಇದು ನಮ್ಮ ಕುಟುಂಬದ ವಿಷಯ, ನೀವು ಮಧ್ಯ ಬರಬೇಡಿ ಅನ್ನೋ ಅವಳ ಮಾತು ಪ್ರಿಯಾಗೆ ಒಂದು ಡೈರೆಕ್ಟ್ ವಾರ್ನಿಂಗ್ ಆಗುತ್ತದೆ. ಈ ಸೀನ್ನಲ್ಲಿ ನಾವು ಕ್ಲಿಯರ್ ಆಗಿ ನೋಡೋದು, ಫ್ಯಾಮಿಲಿನಲ್ಲಿ ಹೈರಾರ್ಕಿಗಿಂತ ಟ್ರೂತ್ ಮತ್ತು ಜಸ್ಟಿಸ್ ಜಾಸ್ತಿ ಪವರ್ಫುಲ್ ಆಗಿದೆ. ಇದರಿಂದ ಟೆನ್ಷನ್ ಇನ್ನೂ ಪೀಕ್ಗೆ ಹೋಗುತ್ತದೆ. ಅಮ್ಮು ಈಗ ನಂದನ ಮುಂದೆ ನೇರವಾಗಿ ನಿಂತು ಪ್ರಶ್ನೆ ಮಾಡ್ತಾಳೆ. ಇದು ಸಾಮಾನ್ಯ ಪ್ರಶ್ನೆ ಅಲ್ಲ, ಇದು ಒಂದು ಸವಾಲು. ವಲ್ಲಭ ಯಾವ ತಪ್ಪು ಮಾಡಿದ್ದಾನೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಲಾಗದೆ ನಿಂತುಕೊಳ್ಳುತ್ತಾನೆ. ಅವಳ ಮಾತುಗಳು ಒಂದೊಂದಾಗಿ ಅವನ ಮನಸ್ಸಿನ ಮೇಲೆ ಹೊಡೆಯುತ್ತಿರುತ್ತವೆ. ಅವಳು ಹೇಳೋ ಒಂದು ಮಾತು ಎಲ್ಲರನ್ನೂ ಸೈಲೆನ್ಸ್ ಮಾಡುತ್ತದೆ: ತಪ್ಪು ಇದ್ದರೆ ಅದು ನನ್ನದು, ವಲ್ಲಭನದು ಅಲ್ಲ. ಈ ಒಂದು ಸಾಲಿನಲ್ಲಿ ಅವಳ ಗಿಲ್ಟ್, ಅವಳ ಲವ್ ಮತ್ತು ಅವಳ ಸ್ಯಾಕ್ರಿಫೈಸ್ ಮೂಡಿಬರುತ್ತದೆ. ಅವಳು ತನ್ನನ್ನೇ ಬ್ಲೇಮ್ ಮಾಡಿಕೊಂಡು ವಲ್ಲಭನನ್ನು ರಕ್ಷಿಸಲು ನಿಂತಿದ್ದಾಳೆ. ಇದು ಪ್ರೀತಿಯ ಹೈಯೆಸ್ಟ್ ಲೆವೆಲ್. ನಂದನೊಳಗೆ ಈಗ ದೊಡ್ಡ ಕಾನ್ಫ್ಲಿಕ್ಟ್ ಶುರುವಾಗುತ್ತದೆ. ಅವನ ಈಗೋ ಅವನನ್ನು ಹಿಡಿದುಕೊಂಡಿದೆ, ಆದರೆ ಅವನ ಹೃದಯ ನಿಧಾನವಾಗಿ ಸಾಫ್ಟನ್ ಆಗ್ತಾ ಇದೆ. ಅವನಿಗೆ ವಲ್ಲಭನ ಒಳ್ಳೆಯತನ ಗೊತ್ತಿದೆ, ಆದರೆ ಅವನ ಮನಸ್ಸಿನಲ್ಲಿ ಹಳೆಯ ಅವಮಾನ ಇನ್ನೂ ಹೋಗಿಲ್ಲ. ಆದ್ದರಿಂದ ಅವನು ತಕ್ಷಣ ಒಪ್ಪಿಕೊಳ್ಳೋದಿಲ್ಲ. ಅವನ ಮೌನವೇ ಇಲ್ಲಿ ಬಿಗ್ಗೆಸ್ಟ್ ರಿಯಾಕ್ಷನ್. ಇದೆಲ್ಲ ನೋಡ್ತಾ ಇದ್ದ ಪ್ರಿಯಾ ಮತ್ತು ವೀಣಾ ತಮ್ಮದೇ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಪ್ಲಾನ್ ಫೇಲಾಯಿತು ಅನ್ನೋ ಭಾವನೆ ಅವರ ಮುಖದಲ್ಲಿ ಸ್ಪಷ್ಟ. ಇನ್ಸ್ಪೆಕ್ಟರ್ ಬಂದು ಸತ್ಯ ಹೇಳಿದ್ದು, ಈಗ ಅಮ್ಮು ಈ ರೀತಿ ನಿಂತಿದ್ದು, ಇವೆಲ್ಲ ಅವರ ಆಟವನ್ನೇ ಹಾಳು ಮಾಡಿಬಿಟ್ಟಿದೆ. ಆದ್ದರಿಂದ ಅವರು ಮತ್ತೆ ಹೊಸದಾಗಿ ಏನಾದ್ರೂ ಮಾಡೋಕೆ ಯೋಚನೆ ಮಾಡ್ತಾ ಇದ್ದಾರೆ. ಇದು ಸ್ಟೋರಿಗೆ ಮುಂದಿನ ಟ್ವಿಸ್ಟ್ ಸೀಡ್ ಆಗುತ್ತದೆ. ಇಷ್ಟೆಲ್ಲ ಡ್ರಾಮಾ ಆದ ಮೇಲೆ ಕೊನೆಗೆ ನಂದ ಮಾತಾಡ್ತಾನೆ. ಅವನ ಮಾತು ಕಾಮ್ ಆಗಿದ್ರೂ ಅದರ ಇಂಪ್ಯಾಕ್ಟ್ ತುಂಬ ದೊಡ್ಡದು.
ನಾನು ಯಾರನ್ನೂ ಮನೆ ಬಿಟ್ಟು ಹೋಗಿ ಅಂತ ಹೇಳಿಲ್ಲ, ವಲ್ಲಭ ಮನೆ ಒಳಗೆ ಬರಬಹುದು ಅಂತ ಹೇಳ್ತಾನೆ. ಈ ಒಂದು ಲೈನ್ ಕೇಳಿದ ಕ್ಷಣ ಎಲ್ಲರ ಮುಖದಲ್ಲಿ ರಿಲೀಫ್. ಅಮ್ಮುಗೆ ಅದು ಒಂದು ಗೆಲುವಿನ ಕ್ಷಣ. ಅವಳು ಮಾಡಿದ ಹೋರಾಟ ಫಲ ಕೊಟ್ಟಿದೆ. ಮನೆಯೆಲ್ಲ ಒಂದು ಕ್ಷಣಕ್ಕೆ ಲೈಟ್ ಆಗುತ್ತದೆ. ಆದರೆ ಸ್ಟೋರಿಯಲ್ಲಿ ಮುಗಿಯೋದಿಲ್ಲ. ಬಿಗ್ಗೆಸ್ಟ್ ಟ್ವಿಸ್ಟ್ ಇನ್ನೂ ಬಾಕಿ ಇದೆ. ವಲ್ಲಭ ತಕ್ಷಣ ಒಪ್ಪಿಕೊಳ್ಳೋದಿಲ್ಲ. ನಾನು ಬರೋದಿಲ್ಲ, ಅಪ್ಪ ಮನಸ್ಸಾರೆ ಒಪ್ಪಿಕೊಳ್ಳೋವರೆಗೂ ಅಂದ ಹೇಳ್ತಾನೆ. ಇದು ನೆಕ್ಸ್ಟ್ ಲೆವೆಲ್ ಕ್ಯಾರೆಕ್ಟರ್ ಡೆಪ್ತ್. ಅವನು ಮನೆಗೆ ಬರೋ ಅವಕಾಶ ಸಿಕ್ಕಿದ್ರೂ ಅವನು ಕಾಯ್ತಾನೆ. ಯಾಕಂದ್ರೆ ಅವನಿಗೆ ಫಾರ್ಮಲ್ ಪರ್ಮಿಷನ್ ಅಲ್ಲ, ರಿಯಲ್ ಅಕ್ಸೆಪ್ಟೆನ್ಸ್ ಬೇಕು. ಇದನ್ನ ಕೇಳಿದ ನಂದ ಕೊನೆಗೂ ಕಂಪ್ಲೀಟ್ಲಿ ಮೆಲ್ಟ್ ಆಗ್ತಾನೆ. ಅವನು ಓಪನ್ ಆಗಿ ಹೇಳ್ತಾನೆ, ನಾನು ಮನಸ್ಸಾರೆ ಒಪ್ಪಿಕೊಂಡಿದ್ದೀನಿ, ಬಾ ಮನೆ ಒಳಗೆ. ಈ ಕ್ಷಣ ಇಮೋಷನಲ್ ಪೀಕ್. ತಂದೆ ಮಗ ಸಂಬಂಧ ಮತ್ತೆ ಒಂದಾಗುತ್ತದೆ. ಅಮ್ಮು ಮಾಡಿದ ಹೋರಾಟ ಯಶಸ್ವಿಯಾಗುತ್ತದೆ. ಮನೆ ಮತ್ತೆ ಮನೆಯಾಗುತ್ತದೆ. ಆದರೆ ಸ್ಟೋರಿ ಇಲ್ಲಿ ಪೀಸ್ಫುಲ್ ಆಗಿ ಮುಗಿಯೋದಿಲ್ಲ. ಪ್ರಿಯಾ ಮತ್ತು ವೀಣಾ ಇನ್ನೂ ಇದ್ದಾರೆ. ಅವರ ಪ್ಲಾನ್ ಇನ್ನೂ ಮುಗಿದಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಅವರು ಮತ್ತೆ ಹೊಸ ಆಟ ಶುರು ಮಾಡಬಹುದು. ಅಮ್ಮುಗೆ ಇನ್ನೂ ದೊಡ್ಡ ಸವಾಲು ಬರಬಹುದು. ನಂದ ಮತ್ತು ವಲ್ಲಭ ರಿಲೇಶನ್ಶಿಪ್ ಇನ್ನೂ ಟೆಸ್ಟ್ ಆಗಬಹುದು. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಒಂದು ಸಬ್ಸ್ಕ್ರೈಬ್ ನಿಮ್ಮಿಂದ ನಮಗೆ ದೊಡ್ಡ ಮೋಟಿವೇಶನ್. ಹೀಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಫ್ಯಾಮಿಲಿ ಭಾಗವಾಗಿರಿ.